ರಾಜ್ಯದ ನಿರುದ್ಯೋಗಿಗಳಿಗೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸನ್ನು ನೀಡಿದೆ. ಏನು ಆ ಗುಡ್ ನ್ಯೂಸ್? ಸರ್ಕಾರಿ ಹುದ್ದೆಯನ್ನು ಬಯಸುವಂಥವ್ರು ಯಾರ್ಯಾರಿದ್ದೀರಿ, ಅರ್ಹ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ದೀರಿ, ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ. ಈ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ಇರುತ್ತೆ. ಇದೇನು ಹೊಸ ಮಾಹಿತಿ ಏನಲ್ಲ, ಈ ಹಿಂದೆ ಇರುವಂಥ ಮಾಹಿತಿಯನ್ನು ಅಪ್ಡೇಟ್ ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಒಂದು ವರ್ಷ ಅಲ್ಲ, ಕಳೆದ 2 ವರ್ಷಗಳಿಂದನೂ ಕೂಡ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ 1 ವರ್ಷಕ್ಕೆ ನಾವು ರಿಕ್ರೂಟ್ಮೆಂಟನ್ನು ಶುರು ಮಾಡ್ತೀವಿ, ಯಾವ್ಯಾವುದು ವಿವಿಧ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಿದ್ದಾವೆ ಆ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕಾರ್ಯವನ್ನು ಮಾಡ್ತೀವಿ ಅಂತೇಳಿ ಹೇಳಿತ್ತು. ಆದರೆ 2 ವರ್ಷ ಆದ್ರೂ ಕೂಡ ಒಂದೇ ಒಂದು ಹುದ್ದೆಯನ್ನು ನೇಮಕಾತಿ ಮಾಡಿಕೊಂಡಿದ್ದಿಲ್ಲ. ಇನ್ಫ್ಯಾಕ್ಟ್ ಕಳೆದ BJP ಸರ್ಕಾರದಲ್ಲಿ ಅಧಿಸೂಚನೆ ಏನಾಗಿತ್ತಲ್ಲ, ಅವುಗಳ ನೇಮಕಾತಿ ಪ್ರಕ್ರಿಯೆ ಆಯಿತು. ಅದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ನಿಮಗೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಯಿತು. ಅದು ಕೂಡ ಸಾಕಷ್ಟು ಡಿಲೇ ಆಗಿರೋದು ಕೂಡ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಸೊ ಈಗ ಗುಡ್ ನ್ಯೂಸ್ ಏನು ಅಂತಂದರೆ, ಬಹಳ ಪ್ರಮುಖವಾಗಿ ಕಳೆದ 2 ವರ್ಷಗಳಿಂದ ಯಾಕೆ ಆಗ್ತಾ ಇದ್ದಿಲ್ಲ ಅಂತಂದರೆ, ಒಳ ಮೀಸಲಾತಿ ಆಗಬೇಕು, ಒಳ ಮೀಸಲಾತಿ ಆಗುವವರೆಗೂ ಕೂಡ ರಿಕ್ರೂಟ್ಮೆಂಟ್ ಮಾಡಬೇಡಿ ಅಂಥೇಳಿ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿ ಇರ್ಬೋದು ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಜಾತಿಯ ಮುಖಂಡರು ಮತ್ತು ನಾಯಕರೆಲ್ಲರೂ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಮತ್ತು ಸರ್ಕಾರನೂ ಕೂಡ ಈ ಬಗ್ಗೆ ಎಲ್ಲ ಇಲಾಖೆಗೆ ಡೈರೆಕ್ಷನ್ಸನ್ನು ಕೊಟ್ಟಿತ್ತು. ಯಾವುದೇ ರೀತಿಯಾಗಿ ಸರ್ಕಾರಿ ಹುದ್ದೆಗಳೇನಿದೆ, ವಿವಿಧ ಪೋಸ್ಟ್ಗಳು, ಅವುಗಳಿಗೆ ರಿಕ್ರೂಟ್ಮೆಂಟನ್ನು ಮಾಡ್ಕೋಬೇಡಿ ಅಂಥೇಳಿ ಸೂಚನೆಯನ್ನು ನೀಡಿತ್ತು. ಸೊ ಈ ನೆಲೆಯಲ್ಲಿ ಕಳೆದ 2 ವರ್ಷಗಳಿಂದನೂ ಕೂಡ ಯಾವುದೇ ರೀತಿಯಾದಂಥ ನೇಮಕಾತಿಯ ಪ್ರಕ್ರಿಯೆ ಆಗಿದ್ದಿಲ್ಲ. ಇನ್ಫ್ಯಾಕ್ಟ್ ಆರ್ಥಿಕ ಇಲಾಖೆ ಅಂದರೆ ಹಣಕಾಸು ಇಲಾಖೆಯಿಂದ ಅನುಮೋದನೆ ಸಿಕ್ಕಿದ್ರೂ ಕೂಡ ರಿಕ್ರೂಟ್ಮೆಂಟನ್ನು ಶುರು ಮಾಡಿದ್ದಿಲ್ಲ. ಸೊ ಈಗ ಆ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಯಾಕೆ ಅಂದರೆ 2 ದಿನ ಹಿಂದೀಚೆಗಷ್ಟೇ ಸರ್ಕಾರ ಒಳ ಮೀಸಲಾತಿಯ ಕುರಿತಾದಂಥ ವರದಿ ಏನಿದೆ, ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೆಲವೊಂದಷ್ಟು ಮಾರ್ಪಾಟನ್ನು ಮಾಡಿ ಈಗಾಗಲೇ ಎಲ್ಲೆಲ್ಲಿ ಮೀಸಲಾತಿ, ಒಳ ಮೀಸಲಾತಿ ಏನೇನು ಕೊಡಬೇಕು ಅನ್ನೋದನ್ನು ಕೂಡ ಈಗ ನಿರ್ಧಾರ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ ವಿಭಾಗಗಳಲ್ಲೂ ಕೂಡ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅಂಥೇಳಿ ಈಗ ಸರ್ಕಾರ ಮುಂದಾಗ್ತಾ ಇದೆ. ಅದರಲ್ಲೂ ಕೂಡ ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ತುಂಬ ಅತ್ಯಗತ್ಯವಾಗಿ ಅವಶ್ಯಕವಾಗಿ ಬೇಕಾಗಿದೆ ಅವುಗಳನ್ನು ಮೊದಲು ಪ್ರಯಾರಿಟಿ ವೈಸ್ ಆಗಿ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೂ ಕೂಡ ಸರ್ಕಾರ ಮುಂದಾಗ್ತಾ ಇದೆ. ಈಗಾಗಲೇ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಶಿಕ್ಷಣ ಇಲಾಖೆ ಇರ್ಬೋದು, ಅದರ ಜೊತೆಗೆ ಆರೋಗ್ಯ ಇಲಾಖೆ ಇರ್ಬೋದು, ಈ 3 ಇಲಾಖೆಯಲ್ಲಿ ಭಾಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಷ್ಟು ಪೋಸ್ಟ್ಗಳು ಖಾಲಿ ಉಳಿದಿದ್ದಾವೆ. ಅದರಲ್ಲಿ 10% ಆದ್ರೂ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂತಲೂ ಕೂಡ ಮುಂದಾಗ್ತಾ ಇದೆ. ನಿಮಗೆ ಆಶ್ಚರ್ಯ ಆಗ್ತದೆ, ಸದ್ಯಕ್ಕೆ ಎಷ್ಟು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡೋದಾದರೆ 2,76,000 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು 3 ವರ್ಷಕ್ಕೆ ಎಷ್ಟಾಗ್ಬೋದು ಅಂತ ಒಂದು ಅಂದಾಜನ್ನು, ಯಾಕಂದರೆ ಸರ್ಕಾರಿ ನೌಕರರ ಸಂಘ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ನಿಮಗೆ ನೋಡ್ತಾ ಹೋದರೆ ಇದು 3.5 ಲಕ್ಷದಷ್ಟು ಕೂಡ ಆಗತ್ತೆ ಅಂಥೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ 3.5 ಲಕ್ಷದಷ್ಟು ಪೋಸ್ಟ್ಗಳು ಖಾಲಿ ಇರುತ್ತೆ. ಇದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಬರೀ ಇದು ಮಾತ್ರ ಅಲ್ಲ, ಜನರಿಗೆ, ನಮಗೆ ಭಾಳ ತೊಂದರೆ ಆಗ್ತಾ ಇರೋದೇನೆಂದರೆ, ನಮ್ಮ ಕೆಲಸಗಳೇನಿದ್ದಾವೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಹೋದರೆ ಅವೈಲಬಲ್ ಇರೋದಿಲ್ಲ. ಒಬ್ಬೊಬ್ಬರು 3 ಕೆಲಸ ಮಾಡ್ತಿರ್ತಾರೆ. ಅದರಲ್ಲೂ ಕೂಡ ರಜೆ ಏನಾದರೂ ಆಗಿಬಿಟ್ರೆ ಇವತ್ತಾಗೋ ಕೆಲಸ 1 ವಾರದ ನಂತರ ಆಗುತ್ತೆ. ಇನ್ನು ಕೆಲವು ಭಾಳಷ್ಟು ದಿನಗಳೇ ಮುಂದೂಡುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ತೊಂದರೆನೂ ಕೂಡ ಆಗತ್ತೆ. ಪ್ರತಿ ವರ್ಷ ಸರ್ಕಾರಿ ನೌಕರರು ಎಷ್ಟು ಜನ ನಿವೃತ್ತಿ ಹೊಂದ್ತಾ ಇದ್ದಾರೆ ಅಂದರೆ ಮಿನಿಮಮ್ 25,000ರಿಂದ 30,000 ಜನ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅದರಲ್ಲಿ ಅಕಾಲಿಕ ಮರಣ ಇರ್ಬೋದು, ಅನಾರೋಗ್ಯ ಕಾರಣಕ್ಕಾಗಿ, ಬೇರೆ ಬೇರೆ ಕಾರಣಕ್ಕಾಗಿ ಸ್ವಯಂ ಆಗಿ ರಿಟೈರ್ಡ್ ರೀತಿಯಾಗಿ ಅಂದರೆ ರಿಸಿಗ್ನೇಷನ್ ಕೊಡುವಂಥ ಕಾರ್ಯಗಳು ಕೂಡ ಆಗ್ತಾ ಇದ್ದಾವಲ್ಲ, ಇವೆಲ್ಲವನ್ನು ಕೂಡ ನೋಡ್ತಾ ಹೋದರೆ ನಿಮಗೆ ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ ಪ್ರತಿ ವರ್ಷ 500ರಿಂದ 1,000ವರೆಗೂ ಕೂಡ ಪೋಸ್ಟ್ಗಳು ಖಾಲಿ ಆಗ್ತಾ ಇದ್ದಾವೆ. ಈ ರೀತಿಯಾಗಿ ನೋಡ್ತಾ ಹೋದರೆ 2028ಕ್ಕೆ 3.5 ಲಕ್ಷಕ್ಕಿಂತಲೂ ಕೂಡ ಹೆಚ್ಚಾಗುತ್ತೆ ಅಂಥೇಳಿ ಮಾಹಿತಿ ಇದೆ. ಹೀಗಾದರೆ 3.5 ಲಕ್ಷದಷ್ಟು ಉದ್ಯೋಗಗಳಿಲ್ಲ, ಸರ್ಕಾರಿ ನೌಕರರು ಇಲ್ಲ ಅನ್ನೋದಾದರೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಭಾಳ ಕಷ್ಟ ಆಗುತ್ತೆ. ಈಗಿಂದಲೇ ಆ ರಿಕ್ರೂಟ್ಮೆಂಟ್ ಅಂದರೆ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿದರೆ ಮಾತ್ರ ಆಗೋದು. ಆ ಕಾರಣಕ್ಕಾಗಿ ಸರ್ಕಾರ ಈಗ ತುಂಬ ಇನಿಷಿಯೇಟ್ ತೊಗೊಳ್ತಾ ಇದೆ. ಬಟ್ ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಗೋರ್ಮೆಂಟಲ್ಲಿ ಹಣ ಇದೆಯಾ, ಈ ಸರ್ಕಾರದ ಬಳಿ ಹಣ ಇದೆಯಾ ನೇಮಕಾತಿ ಮಾಡ್ಕೋಬೇಕಾದ್ರೆ ಅಂಥೇಳಿ. ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿಕೊಂಡೇ ಮಾಡೋದು. ಅದರಲ್ಲಿ ಹೌದು, ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಹಾಕೋದ್ರಿಂದ
ಇಷ್ಟು 2.5 ಲಕ್ಷದಷ್ಟು ಇಮಿಡಿಯೇಟಾಗಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂದರೆ ಇಲ್ಲ, ಹಂತ ಹಂತವಾಗಿ ರಿಕ್ರೂಟ್ಮೆಂಟ್ ಕಾರ್ಯ ಆಗುತ್ತೆ. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಮೊದಲು ಆ ಮಾಹಿತಿಯನ್ನು ಕೊಡ್ತೀನಿ. ಅದಾದಮೇಲೆ ಇದರ ಫರ್ದರ್ ಡೀಟೇಲನ್ನು ಕೊಡ್ತಾ ಹೋಗ್ತೀನಿ. ನಿಮಗೆ ಅತಿ ಹೆಚ್ಚು ಇಡೀ ಡಿಪಾರ್ಟ್ಮೆಂಟಲ್ಲಿ ಅತಿ ಹೆಚ್ಚು ಖಾಲಿ ಹುದ್ದೆ ಇರೋದು ಯಾವುದು ಅಂದರೆ ಶಿಕ್ಷಕರ ಹುದ್ದೆ. ಕಳೆದ 3-4 ವರ್ಷಗಳಿಂದನೂ ಕೂಡ ಹೇಳ್ತಾ ಇದ್ದಾರೆ, ಇಲ್ಲ ನಮಗೆ ಒತ್ತಡ ಜಾಸ್ತಿ ಆಗ್ತಾಯಿದೆ, ದಯಮಾಡಿ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳಿ ಅಂಥೇಳಿ ಶಿಕ್ಷಕರ ಸಂಘ ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘನೂ ಕೂಡ ಒತ್ತಾಯವನ್ನು ಮಾಡ್ತಾ ಇದೆ. ಸೊ ಈಗ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲ. ಒಳ ಮೀಸಲಾತಿನೂ ಕೂಡ ಈಗ ಪ್ರಕಟ ಆಗಿರೋದ್ರಿಂದ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿ ಅಂತಲೂ ಕೂಡ ಈಗ ಮೌಖಿಕವಾಗಿ ಸರ್ಕಾರ ಸೂಚನೆ ಕೊಡ್ತಾ ಇದೆ. ಅದರ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳೇನು ಮಾಡ್ಕೋಬೇಕು ಆ ಪ್ರಕ್ರಿಯೆಯನ್ನು ಸಿದ್ಧತೆಗಳನ್ನೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಶಿಕ್ಷಣ ಇಲಾಖೆಯಲ್ಲಿ ಅದರಲ್ಲೂ ಕೂಡ ನಿಮಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ವಿಭಾಗದಲ್ಲಿ 70,727 ಹುದ್ದೆಗಳು ಖಾಲಿ ಇದ್ದಾವೆ. ಮೊನ್ನೆ ನಿಮಗೆ ಕಳೆದ 1 ತಿಂಗಳ ಹಿಂದೆ 1 ಲಕ್ಷದಷ್ಟು ನಾವು ರಿಕ್ರೂಟ್ಮೆಂಟ್ ಮಾಡ್ಕೋತೀವಿ ಅಂಥೇಳಿ ಶಿಕ್ಷಣ ಸಚಿವರೇ ಹೇಳಿಕೆಯನ್ನು ನೀಡಿದ್ದು ಕೂಡ ನಿಮಗೆ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಒಂದು ಅತಿ ಹೆಚ್ಚು ರಿಕ್ರೂಟ್ಮೆಂಟ್ ಆಗೋದು ಯಾರ್ಯಾರು ಶಿಕ್ಷಕರಾಗಬೇಕು ಅಂತ ಬಯಸಿದ್ದವ್ರು ಇದ್ದೀರಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಅರ್ಹ ಕ್ಯಾಂಡಿಡೇಟ್ಸ್ ಏನಿದ್ದೀರಿ, ಸೊ ಅವರೆಲ್ಲರಿಗೂ ಕೂಡ ಇದು ಸದ್ಯ ಸಮಾಧಾನ ಸಂಗತಿ. ಯಾಕಂದರೆ ಕಳೆದ 2 ವರ್ಷಗಳಿಂದ ರಿಕ್ರೂಟ್ಮೆಂಟ್ ಆಗಿಲ್ಲ. ಈ ಹಿಂದೆಯಿಂದನೂ ಕೂಡ 4-5 ವರ್ಷದಿಂದನೂ ಕೂಡ ವೇಟ್ ಮಾಡ್ತಿದ್ದಂಥವ್ರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ದೀರಿ, ಸೊ ಅವ್ರಿಗೆ ಈಗ ಮತ್ತೆ ಕಾಲ್ಫಾರ್ಮ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ, ಹಂತ ಹಂತವಾಗಿ ಮಾಡಲಿದೆ. ಇದು ಹೊರತುಪಡಿಸಿದಂತೆ ಅತಿ ಹೆಚ್ಚು ನಿಮಗೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಅಂದರೆ 37,169 ಪೋಸ್ಟ್ಗಳು ಖಾಲಿ ಇದೆ, ಅಧಿಕೃತವಾಗಿರುವಂಥ ಮಾಹಿತಿ ಇದು. ಸೊ 2ನೇ ಹೈಯೆಸ್ಟ್ ಡಿಪಾರ್ಟ್ಮೆಂಟ್, ಅತಿ ಹೆಚ್ಚು ಪೋಸ್ಟ್ಗಳಿರೋದು. ಇಲ್ಲೂ ಕೂಡ ರಿಕ್ರೂಟ್ಮೆಂಟ್ ಮಾಡ್ತೀವಿ, ಎಷ್ಟು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡಿಲ್ಲ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇರೋದು ಇಲ್ಲ ನೇಮಕಾತಿ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತೇಳಿ. ಬಟ್ ಸೇಮ್ ಟೈಮ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ರಿಕ್ರೂಟ್ಮೆಂಟ್ ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. ಬಟ್ ಅಧಿಕೃತವಾಗಿ ಸರ್ಕಾರಿ ನೌಕರಿ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂದರೆ 37,169 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸೊ ಇದು ಆರೋಗ್ಯ ಇಲಾಖೆ ಸಂಬಂಧಿಸಿದಂತೆ. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅಂದರೆ ಹಣಕಾಸು ಇಲಾಖೆಯಿಂದ ಅನುಮೋದನೆಯನ್ನು ಕೂಡ ಪಡೆದಿದೆ. ಇನ್ನು ನೇಮಕಾತಿ ಪ್ರಕ್ರಿಯೆ ಶುರು ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇಲ್ಲ, ಒಳ ಮೀಸಲಾತಿ ಇದು ಕಂಪ್ಲೀಟ್ ಆಗಲಿ, ಫೈನಲೈಸ್ ಆಗಲಿ, ಆಮೇಲೆ ನೀವು ನೇಮಕಾತಿ ಪ್ರಕ್ರಿಯೆ ಶುರು ಮಾಡಿ ಅಂತೇಳಿ ಸರ್ಕಾರ ಸೂಚನೆ ಕೊಟ್ಟ ಕಾರಣಕ್ಕಾಗಿ 4,115 ಪೋಸ್ಟ್ಗಳಿದ್ದಾವೆ ಪೊಲೀಸ್ ಇಲಾಖೆಯಲ್ಲಿ. ಯಾವ್ಯಾವು ಅಂದರೆ ಪೊಲೀಸ್ ಇಲಾಖೆಯಲ್ಲಿ PC ಇರ್ಬೋದು, PSI ಹುದ್ದೆಗಳ ಭರ್ತಿಗೆ ಈಗ ಈ ಹಿಂದೆನೇ ಆರ್ಥಿಕ ಇಲಾಖೆ ಓಕೆ ಮಾಡಿತ್ತು. ಈಗ ಪ್ರಕ್ರಿಯೆ ಮತ್ತೆ ಶುರುವಾಗಲಿದೆ. ಇದರಲ್ಲಿ 3,500 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿದ್ದರೆ 615 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿದ್ದಾವೆ. 2022-23 ಆಗಿಲ್ಲ, 23-24 ಕೂಡ ರಿಕ್ರೂಟ್ ಆಗಿಲ್ಲ. ಈಗಾಗಲೇ ಮತ್ತೆ 25-26 ಬರ್ತಾ ಇದೆ. ಸೊ ಈಗ ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ಶುರುವಾಗುತ್ತೆ, ಇನ್ನೂ 2-3 ತಿಂಗಳು ಆಗ್ಬೋದು ಅನ್ನುವಂಥ ಮಾಹಿತಿ ಇದೆ. ಸೊ ಇದು ಹೊರತುಪಡಿಸಿದಂತೆ ಇನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲೂ ಕೂಡ ರಿಕ್ರೂಟ್ಮೆಂಟ್ ಆಗಬೇಕಾಗಿದೆ. ಅದು ಅಲ್ಲಿ ಎಮರ್ಜೆನ್ಸಿ ಹೇಗಿರುತ್ತೆ, ನೀಡ್ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋದಾದರೆ ಪಶುಸಂಗೋಪನಾ ಇಲಾಖೆಯಲ್ಲಿ ಅತಿ ಹೆಚ್ಚು ರಿಕ್ರೂಟ್ಮೆಂಟ್ ಆಗಬೇಕಾಗಿದೆ. ಸರ್ಕಾರಿ ಪೋಸ್ಟ್ಗಳು ಎಷ್ಟು ಖಾಲಿ ಇದಾವೆ ಅಂದರೆ ಸ್ಯಾಂಕ್ಷನ್ ಪೋಸ್ಟ್ ಆಗಿರೋದ್ರಿಂದ ಇವುಗಳನ್ನು ಎಷ್ಟು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಜನರು ಮಾತಾಡೋ ರೀತಿಯಾಗಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಹಾಕ್ತಿರೋದ್ರಿಂದ ಇಷ್ಟು ಪೋಸ್ಟ್ಗಳನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುತ್ತಾ ಅಂದರೆ ಖಂಡಿತವಾಗಿ ಕೂಡ ಇಲ್ಲ, ಹಂತವಾಗಿ ಮಾಡುತ್ತೆ. ಈಗ ಯೂಶ್ವಲಿ ಒಂದು 100 ಪೋಸ್ಟ್ ಇತ್ತು ಅಂದರೆ ಒಂದು 30 ಪೋಸ್ಟ್ ಆದ್ರೂ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಮುಂದಾಗತ್ತೆ, ಅನಿವಾರ್ಯ. ಯಾಕೆ ಅಂದರೆ ಈಗ ಆಲ್ರೆಡಿ ದುಡ್ಡು ಕೊಡ್ತಾ ಇರುತ್ತೆ ನಿಮ್ಗೆ ಸರ್ಕಾರಿ ಸಿಬ್ಬಂದಿಗಳ ವೇತನಕ್ಕಂತೇಳಿ ಸಪ್ರೇಟಾಗಿ ವೇತನವನ್ನು ತೆಗೆದಿಡೋದ್ರಿಂದ ಸೊ ಹೆಚ್ಚಿನ ತೊಂದರೆ ಆಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಉಳಿಸಿ ಆ ಹಣವನ್ನು ಬೇರೆ ಬೇರೆ ಸ್ಕೀಮ್ಗಳಿಗೆ ಕೊಡೋ ಪ್ಲ್ಯಾನು ಕೂಡ ಅದು ಸಹಜ, ಎಲ್ಲ ಸರ್ಕಾರಗಳು ಕೂಡ ಮಾಡ್ತಿರ್ತವೆ. ಪಶುಸಂಗೋಪನಾ ಇಲಾಖೆಯಲ್ಲಿ 10,755, ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ 13,227 ಪೋಸ್ಟ್ಗಳಿದ್ದಾವೆ. ಇನ್ನು ನಿಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಆರ್ಥಿಕ ಇಲಾಖೆಯಲ್ಲಿ 9,536 ಪೋಸ್ಟ್ಗಳು ಖಾಲಿ ಇದ್ದಾವೆ. ಅರ್ಧದಷ್ಟಾದರೂ ರಿಕ್ರೂಟ್ಮೆಂಟ್ ಮಾಡಿಕೊಂಡ್ರೆ ಎಷ್ಟೋ ಅನುಕೂಲ ಆಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷ ಅಲ್ಲ, ನಮಗೆ ಆಲ್ಮೋಸ್ಟ್ 1 ಕೋಟಿಗೂ ಹೆಚ್ಚು ಜನ ನಿರುದ್ಯೋಗಿಗಳಿದ್ದಾರೆ ಅನ್ನುವಂಥ ಮಾಹಿತಿ ಇರೋದು. ಬೇರೆ ಬೇರೆ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದಾರೆ. ಗೋರ್ಮೆಂಟ್ ಜಾಬ್ ಅಂದರೆ ಯಾರು ಇಷ್ಟಪಡೋದಿಲ್ಲ, ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಅಪ್ಲೈ ಮಾಡುವ ಕಾರ್ಯನೂ ಕೂಡ ಮಾಡ್ತಾರೆ. ಕರೆಯೋದು ಮಾತ್ರ
ಆಹ್ವಾನ ಅಂದರೆ ನಿಮಗೆ ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡೋದು ಮಾತ್ರ ಬಾಕಿ ಅನ್ನೋ ರೀತಿಯಾದಂಥ ಸಿಚುವೇಶನ್ ಇದೆ. ಇನ್ನು ನಿಮಗೆ ಒಳಾಡಳಿತ ವಿಭಾಗದಲ್ಲಿ 26,168 ಪೋಸ್ಟ್ಗಳು ಬಾಕಿ ಇದ್ದಾವೆ. ಕಂದಾಯ ಇಲಾಖೆಯಲ್ಲಿ 11,145 ಪೋಸ್ಟ್ಗಳಿದ್ದಾವೆ. ಇನ್ನು ನಿಮಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇದರಲ್ಲಿ PDO ಪೋಸ್ಟ್ಗಳು ಕೂಡ ಇದ್ದಾವೆ. 10,898 ಪೋಸ್ಟ್ಗಳಿದ್ದಾವೆ. ಇನ್ನು ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ 6,337 ಪೋಸ್ಟ್ಗಳಿದ್ದಾವೆ. ನಿಮಗೆ BCM ಡಿಪಾರ್ಟ್ಮೆಂಟಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಡಿಪಾರ್ಟ್ಮೆಂಟಲ್ಲಿ 8,334 ಪೋಸ್ಟ್ಗಳಿದ್ದಾವೆ. ಸೊ ಈ ರೀತಿಯಾಗಿ ನಿಮಗೆ 2 ಲಕ್ಷ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದರೆ 2,76,000 ಪೋಸ್ಟ್ಗಳಿರೋದು. ಇನ್ನೂ 3 ವರ್ಷಕ್ಕೆ 2028ಕ್ಕೆ ನೋಡ್ತಾ ಹೋದರೆ 3.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಆಗ್ತದೆ. ಇದರಿಂದ ಅಡ್ಮಿನಿಸ್ಟ್ರೇಷನ್ ವರ್ಕ್ ಮಾಡೋದು ಕೂಡ ಕಷ್ಟ ಆಗುತ್ತೆ, ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಈ ದೃಷ್ಟಿಯಲ್ಲಿ ನಿಮಗೆ 3.5 ಲಕ್ಷದಲ್ಲಿ ಕನಿಷ್ಠ 1.5 ಲಕ್ಷ ಅದನ್ನು ರಿಕ್ರೂಟ್ಮೆಂಟ್ ಮಾಡಿಕೊಂಡ್ರೆ ಎಷ್ಟು ಅನುಕೂಲ ಆಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಅರ್ಹ ಫಲಾನುಭವಿಗಳಿದ್ದಾರೆ, ಅವರ ವಯಸ್ಸೆಲ್ಲದೂ ಕೂಡ ಆಗ್ತಾ ಇದೆ. ನೀವು ಯಾವಾಗ ಗೌರ್ಮೆಂಟ್ ಜಾಬ್ ತೊಗೋಬೇಕಂತಲೇ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ರೀತಿಯಿಂದನೂ ರೆಡಿ ಆದಂಥವ್ರಿದ್ದಾರೆ, ಪ್ರಿಪೇರ್ ಆಗಿದ್ದಂಥವ್ರಿದ್ದಾರೆ, ಅವ್ರ ವಯಸ್ಸೆಲ್ಲ ಕಳ್ಕೊತಾ ಇದ್ದಾರೆ. ಸೊ ಸಾಧ್ಯ ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಮಾಡಿಕೊಂಡ್ರೆ ನಿರುದ್ಯೋಗಿಗಳಿಗೆ, ಅದರಲ್ಲೂ ಕೂಡ ಯಾರು ಅರ್ಹ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲದೂ ಕೂಡ ಪಾರದರ್ಶಕವಾಗಿ ಆಗಲಿ ಅಂಥೇಳಿ ಆಶಿಸ್ತೇವೆ. ಕ್ಯಾಮ್ರಾ ಪರ್ಸನ್ ಕೊಂಡೆ ಜೊತೆ ಶರಣು ಹಂಪಿ, ನ್ಯೂಸ್ 18.